ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಬೆಳಗಿನ ತಿಂಡಿ ಅಥವಾ ನಿಮಗೆ ಸಾಯಂಕಾಲ ಮಕ್ಕಳು ಬರುವ ಹೊತ್ತಿಗೆ, ಶಾಲೆಯಿಂದ ಬರೋ ಹೊತ್ತಿಗೆ ಮಾಡೋದಾದರೆ ಆಗ ಮಾಡುವಂತಹ ಒಂದು ಪರೋಠ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಇದಕ್ಕೆ ಹೇಗೆ ಮಾಡೋದು ನೋಡುವ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚ ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು ಇಷ್ಟು ಹಾಕಿ ಫ್ರೈ ಮಾಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಫ್ರೈ ಮಾಡಿ. ಈ ಪರೋಟಾನ ಬೆಳಿಗ್ಗೆ ತಿಂಡಿಗೆ ಬೇಕಾದರೂ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತದೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಟೊಮೆಟೊನ ಉಪಯೋಗಿಸ್ಕೊಂಡು ಈ ಪರೋಟಾನ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ. ಡಿಫ್ರೆಂಟ್, ನಾವು ಹೋಟೆಲಲ್ಲೆಲ್ಲ ಹೋಗಿ ತಿಂತೇವೆ, ಅದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನುವಾಗ ಆ ರುಚಿಯೇ ಬೇರೆ. ಇಷ್ಟು ಟೇಸ್ಟಾಗಿ ಬರುತ್ತಲ್ವ ಅಂತ ಅನ್ನಿಸ್ತದೆ ಮಾಡುವಾಗ. ಮಾಡಲಿಕ್ಕೆ ಕೂಡ ತುಂಬ ಈಸಿ ಇದೆ. ನಾವು ಹೋಟೆಲಲ್ಲಿ ಹೋಗಿ ತಿನ್ನೋದು ಖುಷಿ ಅಂತ ಅಂದ್ಕೊಳ್ತೇವೆ ಒಂದೊಂದು ಸಲ. ನನಗಾಗೋದು ಹೋಟೆಲಲ್ಲಿ ಆರಾಮಾಗಿ ಹೋಗಿ ಕೂತ್ಕೊಂಡು ತಿನ್ಬೋದು ಅಂತ. ಬಟ್ ಅವರು ಮಾಡುವ ರೀತಿ ಏನೆಲ್ಲ ಹಾಕ್ತಾರೆ ಅದು ಯಾವುದು ನಮಗೆ ಗೊತ್ತಿರೋದಿಲ್ಲ. ಬಟ್ ನಾವು ಅದನ್ನೇ ಮನೆಯಲ್ಲಿ ಮಾಡುವಾಗ ಆ ಒಂದು ಮಾಡಿದ ಒಂದು ಸಂತೋಷ, ಮನಸ್ಸಿಗೆ ತೃಪ್ತಿ ಅದು ಕೂಡ ಸಿಗ್ತದೆ. ನಮಗೆ ಹೇಗೆ ಮಾಡೋದು ಅಂತ ಹೇಳೋದು ಕೂಡ ಗೊತ್ತಾಗ್ತದೆ. ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಮಾಡಿದ್ದೇವೆ, ಇಷ್ಟು ಒಳ್ಳೆ ಟೇಸ್ಟ್ ಬಂದಿದೆ ಅಂತ ಹೇಳುವಾಗ, ಅದನ್ನು ತಿನ್ನುವಾಗ ಎಲ್ಲರಿಗೂ ಕೂಡ ಖುಷಿ ಆಗ್ತದೆ. ಹಾಗೆ ಈ ಪರೋಟ ರೆಸಿಪಿನ ಒಂದು ಸತಿ ಮಾಡಿ ಫ್ರೆಂಡ್ಸ್ ನೀವು ಕೂಡ. ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿದೆ. ಆಮೇಲೆ ಈಗ ಮಸಾಲೆ, ಇದಕ್ಕೆ ಗರಂ ಮಸಾಲೆ 1 ಚಮಚ, ಆಮೇಲೆ ಕಸೂರಿ ಮೇಥಿ ತಗೊಂಡಿದ್ದೇನೆ, ಅದು ಒಂದು 2 ಚಮಚಷ್ಟು ಕಸೂರಿ ಮೇಥಿ, ಮೆಣಸಿನ ಹುಡಿ, ಅರಸಿನ ಹುಡಿ, ಗರಂ ಮಸಾಲೆ, ಕಸೂರಿ ಮೇಥಿ ಇಷ್ಟು ಹಾಕಿ ಫ್ರೈ ಮಾಡೋದು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಇನ್ನೊಂದು 4 ನಿಮಿಷ ಫ್ರೈ ಮಾಡಬೇಕು. ಕಂಪ್ಲೀಟಾಗಿ ನೀರುಳ್ಳಿ ಮತ್ತು ಟೊಮೆಟೊ ಬೇಯಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಬಾಡಿಸಿಕೊಂಡ್ರೂ ಸಾಕಾಗ್ತದೆ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೇನೆ. ಹಸಿಮೆಣಸು, ಮೆಣಸಿನ ಹುಡಿ, ಉಪ್ಪು ಎಲ್ಲ ಹಾಕ್ಕೊಳ್ಬೇಕು. ಮತ್ತು ಖಾರ ಎಲ್ಲ ನಿಮಗೆ ನೀವು ಎಷ್ಟು ಖಾರ ತಿಂತೀರಿ ಅದರ ಮೇಲೆ ಹಾಕ್ಕೊಳ್ಳಿ ಖಾರ. ಇದನ್ನೀಗ ನಾವು ಪರೋಟ ಹಿಟ್ಟು ಕಲಿಸ್ಕೊಳ್ಳುವ ಪಾತ್ರೆಗೆ ನಾನು ಈ ಪಲ್ಯನ ಶಿಫ್ಟ್ ಮಾಡಿಕೊಂಡೆ. ಆನಿಯನ್ ಮತ್ತು ಈರುಳ್ಳಿನ ಬಳಸ್ಕೊಂಡು, 1 ಈರುಳ್ಳಿನ ಬಳಸ್ಕೊಂಡಿದ್ದೇನೆ. ಟೊಮೆಟೊ ಜಾಸ್ತಿ ಹಾಕ್ಕೊಂಡಿದ್ದೇನೆ, ಈರುಳ್ಳಿ ಅಷ್ಟೇ ಸಾಕು. 1 ಈರುಳ್ಳಿಗೆ ನೀವು 2 ರಿಂದ 3 ಟೊಮೆಟೊನ, ಇಲ್ಲಿ ನಾನು ಬಳಸ್ಕೊಂಡದ್ದು 3 ಟೊಮೆಟೊ ಹಾಕ್ಕೊಂಡಿದ್ದೇನೆ. ನಿಮಗೆ 1 ಈರುಳ್ಳಿ ನಿಮಗೆ ಎಷ್ಟು ಬೇಕು ಮನೆಯಲ್ಲಿ ಅಷ್ಟನ್ನು ಉಪಯೋಗಿಸ್ಕೊಳ್ಬೋದು. ಇದೀಗ ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಟ್ಟೆ. ತಣ್ಣಗಾದ ಮೇಲೆ 1 ಕಪ್ ಗೋಧಿ ಹಿಟ್ಟು ಹಾಕಿ ಕಲಸ್ಕೊಳ್ತಿದ್ದೇನೆ. ಆಮೇಲೆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ನಿಮಗೆ ನೋಡ್ಕೊಳ್ಳಿ, ಪಲ್ಯಕ್ಕೂ ಕೂಡ ಹಾಕ್ಕೊಂಡಿರ್ತೇವಲ್ಲ ಹಾಗೆ. ಈಗ ಇದನ್ನು ನೀರು ಹಾಕ್ಕೊಂಡು, ಮಾಮೂಲಿ ನೀವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಸ್ಕೊಳ್ತೀರಾ ಅದೇ ಅಂದಾಜಿಗೆ ಕಲಸ್ಕೊಳ್ಳೋದು. ಹಿಟ್ಟು ಸ್ವಲ್ಪ ಸಾಕಾಗಲಿಲ್ಲ ಅಂದರೆ ಬೇಕಾದರೆ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಗೋಧಿ ಹಿಟ್ಟನ್ನೇ ಬಳಸಿದ್ದು, ಪರೋಟ ಅಂತ ಹೇಳಿ ಮೈದಾನ ಬಳಸಿಲ್ಲ. ಗೋಧಿ ಹಿಟ್ಟಿನ ಈರುಳ್ಳಿ ಟೊಮೆಟೊ ಹಾಕಿ ಮಾಡಿದಂತಹ ರುಚಿಯಾದಂತಹ ಪರೋಟ ತುಂಬ ರುಚಿಯಾಗ್ತದೆ. ಮತ್ತು ಇದಕ್ಕೆ ನಿಮಗೆ ಸೇರಿಸ್ಕೊಂಡು ತಿನ್ನಲಿಕ್ಕೆ ಸೈಡ್ ಡಿಶ್ ಬೇಡ, ಹಾಗೆಯೇ ತಿನ್ಬೋದು, ಅಷ್ಟು ಟೇಸ್ಟ್ ಆಗಿರ್ತದೆ. ಒಂದು ಸತಿ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡಿ ಆಮೇಲೆ ಹೇಳಿ. ಹೀಗೆ ಇದನ್ನು ಲಟ್ಟಿಸುವ. ಚಪಾತಿ ಲಟ್ಟಿಸಿದ ಹಾಗೆ ಲಟ್ಟಿಸೋದಲ್ಲ, ಆದರೆ ಅದು ಮಿಡ್ಲಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಡಚಿಕೊಂಡು ಲಟ್ಟಿಸೋದು. ಮತ್ತು ಚಪಾತಿ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ ನಾನು. ಚಪಾತಿ ಮಾಡೋದು ಅಂದರೆ ದೊಡ್ಡ ಸೋಮಾರಿತನ ನನಗೆ. ಚಪಾತಿ ಲಟ್ಟಿಸೋದು ಅಂತ ಹೇಳಿದರೆ ಬೋರಿಂಗ್ ಕೆಲಸ ನನಗೆ. ಆದರೂ ಪರೋಟ ಈ ಥರ ಮಾಡ್ಕೊಳ್ಳುವ ಅಂತೇಳಿ ಮಾಡ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಮಡಚಿಕೊಂಡು ತ್ರಿಕೋನ ಆಕಾರದಲ್ಲಿ ಲಟ್ಟಿಸೋದು. ಯಾವುದೋ ಒಂದು ಆಕಾರ ಬರ್ತದೆ ಕೆಲವೊಮ್ಮೆ, ಬಟ್ ಸಾಧ್ಯವಾದಷ್ಟು ತ್ರಿಕೋನ ಆಕಾರ ಬರಲಿಕ್ಕೆ ಟ್ರೈ ಮಾಡ್ತೇನೆ. ಇದೇ ರೀತಿ ನಾವು ಆಲೂ ಪರೋಟನೆಲ್ಲ ಮಾಡ್ತೇವೆ, ಸೇಮ್ ಇದು ಆನಿಯನ್ ಮತ್ತು ಟೊಮೆಟೊನ ಹಾಕ್ಕೊಂಡು ಮಾಡ್ತಾ ಇದ್ದೇನೆ.
ಸೂಪರಾದ ಟೇಸ್ಟ್. ಇದು 2 ಪರೋಟ, ಒಂದು ಸಣ್ಣ ಪರೋಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡದು ಪರೋಟ ಮಾಡ್ಕೊಳ್ತಾ ಇದ್ದೇನೆ. ಮಾರ್ನಿಂಗ್ ನೀವು ಅಥವಾ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಎಲ್ಲ ಜಾಸ್ತಿ ಉಂಟು, ಡಯಟ್ ಮಾಡ್ತಿದ್ದೇವೆ ಅಂದರೆ ಒಂದು ಪರೋಟ ಸಾಕು ನೀವು ತಿನ್ನೋದು. ಮಕ್ಕಳಿಗೆ ಎಲ್ಲ ತಿನ್ಬೋದು ಧಾರಾಳವಾಗಿ. 2 ಪರೋಟನ ಹಾಕ್ಕೊಂಡು ತಿನ್ಬೋದು. ಇದು ತುಪ್ಪನೇ ಹಾಕಿ ಲಟ್ಸೋದು, ಆಮೇಲೆ ತುಪ್ಪನೇ ಹಾಕಿ ಬೇಯಿಸೋದ್ರಿಂದ ತುಂಬ ತಿನ್ನೋದು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಯಾಕೆಂದರೆ ಹೆವಿ ಇದೆ ಅಲ್ವಾ. ಯಾವಾಗಲೂ ನಾವು ಹೆವಿ ಫುಡ್ ತಿಂತೇವೆ, ಈಗ ಸ್ವೀಟ್ಸ್ ಎಲ್ಲ, ಆದರೆ ನಾವು ಜಾಸ್ತಿ ತಿನ್ನಬಾರ್ದು. ಈಗ ಸ್ವೀಟೆಲ್ಲ ತಿಂತೇವೆ, ಅದನ್ನು 3-4 ಪೀಸ್ ಅಂತ ತಿನ್ನಬಾರ್ದು. ಹಾಗೆ ತಿಂದರೆ ಹೊಟ್ಟೆ ಕೆಡ್ತದೆ. ಅದರ ಬದಲಾಗಿ ಸಣ್ಣ ತುಂಡು, 1 ತುಂಡು ಅಥವಾ ಅರ್ಧ ತುಂಡು ಒಮ್ಮೆಗೆ ಅಷ್ಟೇ ತಿನ್ನಬೇಕು. ಆಗ ನಮಗೆ ಏನು ಅನಿಸೋದಿಲ್ಲ. ಜಾಸ್ತಿ ತಿಂದ್ರೇ ಹೊಟ್ಟೆ ಕೆಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನೋಡಿ, ಇದನ್ನು ಸ್ವಲ್ಪ ಬೆಂಕಿ ನೋಡಿಕೊಂಡು ಮೀಡಿಯಮ್ ಮಾಡಿಕೊಳ್ಳಿ, ಕಡಿಮೆ ಉರಿಲಿ, ಹಾಗೆಯೇ ಬೇಯಿಸ್ತಾ ಹೋಗಬೇಕು. ನೋಡ್ಕೊಳ್ಬೇಕು ಬೆಂಕಿ ಹೇಗೆ, ಇಲ್ಲದಿದ್ದರೆ ಗಟ್ಟಿ ಆಗುವ ಚಾನ್ಸಸ್ ಇದೆ. ಮತ್ತು ಜಾಸ್ತಿ ಬೆಂಕಿ ಮಾಡಿದರೆ ಸುಟ್ಟು ಹೋಗ್ಬೋದು. ಹದ ಬೆಂಕಿಯಲ್ಲಿ ಕ್ರಿಸ್ಪಿ ಆಗುವವರೆಗೆ ಬೇಯಿಸ್ಕೊಳ್ಳೋದು. ನೋಡಿ, ಇದು ಕೆಂಪು ಗೋಲ್ಡನ್ ಬ್ರೌನ್ ಬಂತು, ಆ ಥರ ಕೆಂಪಾಗಬೇಕು. ಈಗ ಪರೋಟದ ಕಲರ್ ಕಾಣಿಸ್ತಾ ಉಂಟು. ಹೀಗೇನೆ 2 ಪರೋಟವನ್ನು ಬೇಯಿಸ್ಕೊಳ್ಳುವ. ಈಗ ಇದು ಒಂದು ಆಯಿತು, ಇನ್ನೊಂದನ್ನು ಹಾಕ್ಕೊಳ್ಬೇಕೀಗ. ಡಯಟ್ ಮಾಡುವಾಗ ಅಥವಾ ವೆಯ್ಟ್ ಲಾಸ್ ಮಾಡುವ ನಾವು ಜರ್ನಿಯಲ್ಲಿರಬೇಕಾದ್ರೆ ಅಥವಾ ಆರೋಗ್ಯದ ದೃಷ್ಟಿಯಿಂದ ಆದರೂ ನಾವು ಸ್ವೀಟ್ಸನ್ನೆಲ್ಲ ತಿನ್ನುವಾಗ ನಮ್ಮ ಕ್ವಾಂಟಿಟಿ ಅದು ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿರಬೇಕು. ನೋಡಿದ ಕೂಡಲೇ ನಮಗೆ ಆಸೆ ಆಗ್ತದೆ, ಕಂಟಿನ್ಯೂಸ್ಸು ತಿನ್ನಬೇಕು, ಏನೇ ಆಗಲಿ, ಲೋಕ ಮುಳುಗಲಿ ನಾನು ತಿಂತೇನೆ ಅಂತ ಅನ್ನಿಸ್ತದೆ ಒಂದೊಂದು ಸರ್ತಿ. ಯಾಕೆಂದರೆ ಅಷ್ಟು ಆಸೆ ಆಗ್ತದೆ ಸ್ವೀಟ್ಸ್ ಎಲ್ಲ ನೋಡುವಾಗ. ಬಟ್ ನಮ್ಮ ಕಂಟ್ರೋಲು ನಮ್ಮ ಕೈಯಲ್ಲಿರಬೇಕು. ತಿನ್ನುವಾಗ ಅರ್ಧವೇ ತಿನ್ನಬೇಕು ಅಥವಾ 1 ತುಂಡು ತಿನ್ನಬೇಕು. ಜಾಸ್ತಿ ತಿಂದರೆ ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೇವೆ, ಅಷ್ಟು ತಿಂದೆ, ಈಗ ಹೊಟ್ಟೆ ಈ ಥರ ಆಯಿತು, ಹೊಟ್ಟೆ ನೋವಾಗ್ತಾ ಉಂಟು ಅಂತ. ಅದಕ್ಕಿಂತ ನಾವು ಮೊದಲೇ ಜಾಗ್ರತೆ ಮಾಡೋದು ಒಳ್ಳೆಯದು. ನೋಡಿ, ಈಗ ಇದು ಸೂಪರಾದ ಟೇಸ್ಟಿಯಾದ ರುಚಿಕರವಾದಂತಹ ಟೊಮೆಟೊ ಮತ್ತು ಈರುಳ್ಳಿಯನ್ನು ಬಳಸಿ ಮಾಡಿದಂತಹ ಪರೋಟ ರೆಡಿ ಆಯಿತು. ನಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಾನು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.